ನಮ್ಮ ಜೀವನದಲ್ಲಿ ಯಶಸ್ಸು, ಶಾಂತಿ, ಸಂತೋಷ ಎಲ್ಲವೂ ಬೇಕು. ಆದರೆ ಅದಕ್ಕೆ ಸರಿಯಾದ ದಾರಿ ಯಾವುದು? ಅದನ್ನು ಬಹಳ ಜನರಿಗೆ ಗೊತ್ತಿಲ್ಲ. ಇದೇ ಸಮಯದಲ್ಲಿ ಮಹಾನ್ ವ್ಯಕ್ತಿಗಳ ಜೀವನ ಪಾಠಗಳು ನಮಗೆ ದಿಕ್ಕು ತೋರಿಸುತ್ತವೆ. ಅವರು ಅನುಭವಿಸಿದ ನೋವು, ಕಷ್ಟಗಳು ಮತ್ತು ಅವರ ಹೋರಾಟಗಳು ನಮ್ಮ ಜೀವನವನ್ನು ಬದಲಾಯಿಸಬಲ್ಲವು. ಇಂದು ನಾವು ಕೆಲವು ಮಹಾನ್ ವ್ಯಕ್ತಿಗಳ ಜೀವನ ಪಾಠಗಳು ನೋಡೋಣ. ನೀವು ನಿಮ್ಮ ಮನಸ್ಸನ್ನೇ ಬದಲಾಯಿಸಬಹುದು. ನಂಬರ್ 1, ಕನಸು ಕಾಣಲು ಹೆದರಬೇಡಿ. APJ ಅಬ್ದುಲ್ ಕಲಾಂ ಅವರ ಹೇಳಿದ ಮಾತು, ಡ್ರೀಮ್ ಈಸ್ ನಾಟ್ ವಾಟ್ ಯು ಸೀ ಇನ್ ಸ್ಲೀಪ್, ಡ್ರೀಮ್ ಈಸ್ ಸಮಥಿಂಗ್ ದಟ್ ಡಸ್ ನಾಟ್ ಲೆಟ್ ಯು ಸ್ಲೀಪ್. ಅವರು ಬಡ ಕುಟುಂಬದಿಂದ ಬಂದವರು, ಪೇಪರ್ ಹಂಚುತ್ತಾ ಓದಿದವರು. ಆದರೂ ಅವರ ಕನಸು ದೊಡ್ಡದು. ದೇಶಕ್ಕೆ ಸೇವೆ ಮಾಡಬೇಕು. ಅದಕ್ಕಾಗಿ ಅವರು ಶ್ರಮಿಸಿದರು, ವಿಫಲವಾದರು, ಮತ್ತೆ ಎದ್ದು ನಿಂತರು. ನಿಮ್ಮ ಪರಿಸ್ಥಿತಿ ಏನೇ ಇರಲಿ, ನಿಮ್ಮ ಕನಸು ದೊಡ್ಡದಾಗಿರಲಿ. ಅದಕ್ಕಾಗಿ ಪ್ರತಿದಿನ ಕೆಲಸ ಮಾಡಿ. ನಂಬರ್ 2, ಸ್ವಾಭಿಮಾನವೇ ನಿಮ್ಮ ಶಕ್ತಿ. BR ಅಂಬೇಡ್ಕರ್ ಅವರ ಜೀವನವೇ ಹೋರಾಟ. ಸಮಾಜದಲ್ಲಿ ಅನ್ಯಾಯ ಎದುರಿಸಿದರು, ಅವರು ಕುಗ್ಗಲಿಲ್ಲ. ಅವರು ಹೇಳಿದ ಮಾತು, ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದಿ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ನಿಮ್ಮ ಮೌಲ್ಯಗಳನ್ನು ಕಾಪಾಡಿಕೊಳ್ಳಿ. ಯಾರೇ ಏನೇ ಹೇಳಿದರೂ ನಿಮ್ಮನ್ನು ನೀವು ಗೌರವಿಸಿ. ನಂಬರ್ 3, ಆತ್ಮವಿಶ್ವಾಸವೇ ಯಶಸ್ಸಿನ ಗುಟ್ಟು. ಸ್ವಾಮಿ ವಿವೇಕಾನಂದರು ಅವರು ಯುವಕರಿಗೆ ಹೇಳಿದ ಮಾತು, ಅರೈಸ್, ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಅವರು ಜೀವನದಲ್ಲಿ ಬಡತನ, ಕಷ್ಟಗಳನ್ನು ಎದುರಿಸಿದರು. ಆದರೆ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ, ನೀವು ಗೆಲ್ಲಬಹುದು ಅನ್ನೋ ನಂಬಿಕೆ ಇದ್ದರೆ ನೀವು ಗೆಲ್ತೀರಿ. ನಂಬರ್ 4, ಸತ್ಯ ಮತ್ತು ಸರಳತೆ. ಮಹಾತ್ಮ ಗಾಂಧೀಜಿ ಅವರು ಹೇಳಿದ ಮಾತು, ಬಿ ದಿ ಚೇಂಜ್ ದಟ್ ಯು ವಿಶ್ ಟು ಸಿ ಇನ್ ದಿ ವರ್ಲ್ಡ್. ಗಾಂಧೀಜಿ ಸತ್ಯ ಮತ್ತು ಅಹಿಂಸೆಯಿಂದ ದೇಶವನ್ನು ಮುನ್ನಡೆಸಿದರು. ಅವರ ಜೀವನ ತುಂಬಾ ಸರಳವಾಗಿತ್ತು. ಸತ್ಯವನ್ನು ಹಿಡಿದುಕೊಂಡರೆ ಜೀವನದಲ್ಲಿ ಭಯ ಇರೋದಿಲ್ಲ. ಸರಳತೆ ನಿಮ್ಮ ವ್ಯಕ್ತಿತ್ವವನ್ನು ಬಲಪಡಿಸುತ್ತದೆ. ನಂಬರ್ 5, ವಿಫಲತೆ ಅಂತ್ಯವಲ್ಲ. ಹೆಚ್ಚು ಮಹಾನ್ ವ್ಯಕ್ತಿಗಳು ಯಶಸ್ಸು ಕಂಡ ಮುಂಚೆ ಹಲವು ಬಾರಿ ವಿಫಲರಾದವರು. ಉದಾಹರಣೆ, ಥಾಮಸ್ ಎಡಿಸನ್ ಅವರು 1000 ಬಾರಿ ವಿಫಲರಾದ ನಂತರ ಬಲ್ಬ್ ಕಂಡುಹಿಡಿದವರು. ವಿಫಲ ಅಂದ್ರೆ ಅಂತ್ಯ ಅಲ್ಲ, ಅದು ಯಶಸ್ಸಿನ ಮೊದಲ ಹೆಜ್ಜೆ. ನಂಬರ್ 6, ಸಮಯದ ಮೌಲ್ಯವನ್ನು ತಿಳಿದುಕೊಳ್ಳಿ. ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡರೆ ಮತ್ತೆ ಪಡೆಯಬಹುದು, ಆದರೆ ಸಮಯ ಮಾತ್ರ ಹಿಂದಿರುಗುವುದಿಲ್ಲ. ಪ್ರತಿ ದಿನವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಗುರಿಗಾಗಿ ಕೆಲಸ ಮಾಡಿ. ನಂಬರ್ 7, ಒಂಟಿತನದಿಂದ ಓಡಬೇಡಿ. ಬಹಳ ಮಂದಿ ಒಂಟಿತನವನ್ನು ಭಯಪಡ್ತಾರೆ, ಅಂದರೆ ಮಹಾನ್ ವ್ಯಕ್ತಿಗಳು ಅದನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ತಾರೆ. ಒಂಟಿತನದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ, ಅದು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನಂಬರ್ 8, ಶಿಸ್ತು, ಡಿಸಿಪ್ಲಿನ್ ಯಶಸ್ಸಿನಿಂದ ಮೂಲ. ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಅದು ಪ್ರತಿದಿನ ಶ್ರಮದಿಂದ ಬರುತ್ತದೆ. ನಿಮ್ಮ ದಿನಚರಿಯನ್ನು ನಿಯಂತ್ರಿಸಿ. ಶಿಸ್ತಿನಿಂದ ಕೆಲಸ ಮಾಡಿದರೆ ಫಲಿತಾಂಶ ಖಚಿತ. ನಂಬರ್ 9, ಹೋಲಿಕೆ ಮಾಡಿಕೊಳ್ಳಬೇಡಿ. ಇತರರ ಜೊತೆ ನಿಮ್ಮನ್ನು ಹೋಲಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ನೀವು ಆಗಿರಿ, ನಿಮ್ಮ ಪ್ರಯತ್ನವೇ ವಿಭಿನ್ನ. ನಂಬರ್ 10, ಸಕಾರಾತ್ಮಕ ಚಿಂತನೆ. ನೀವು ಹೇಗೆ ಯೋಚಿಸುತ್ತೀರೋ ನಿಮ್ಮ ಜೀವನ ಹಾಗೆ ಆಗುತ್ತದೆ. ಪಾಸಿಟಿವ್ ಆಗಿ ಯೋಚಿಸಿ. ಸಮಸ್ಯೆಗಳಲ್ಲಿ ಅವಕಾಶಗಳನ್ನು ನೋಡಿ. ನಂಬರ್ 11, ಕಷ್ಟಗಳನ್ನು ಸ್ವೀಕರಿಸಿ. ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ, ಆದರೆ ನಾವು ನಮ್ಮನ್ನು ಬಲಪಡಿಸುತ್ತೇವೆ. ಕಷ್ಟಗಳನ್ನು
ತಪ್ಪಿಸಿಕೊಳ್ಳಬೇಡಿ, ಅವು ನಿಮ್ಮ ಬೆಳವಣಿಗೆಯ ಭಾಗ. ನಂಬರ್ 12, ಜ್ಞಾನವೇ ಶಕ್ತಿ. ಮಹಾನ್ ವ್ಯಕ್ತಿಗಳು ಯಾವಾಗಲೂ ಕಲಿಯುವುದನ್ನು ನಿಲ್ಲಿಸಲಿಲ್ಲ. ಪ್ರತಿದಿನ ಹೊಸದನ್ನು ಕಲಿಯಿರಿ, ಪುಸ್ತಕ ಓದಿ, ಅನುಭವ ಪಡೆದುಕೊಳ್ಳಿ. ನಂಬರ್ 13, ಸಹನೆ. ಯಶಸ್ಸು ತಕ್ಷಣ ಬರೋದಿಲ್ಲ, ಅದಕ್ಕೆ ಸಮಯ ಬೇಕು. ತಾಳ್ಮೆಯಿಂದ ಇರಿ, ನಿಮ್ಮ ಶ್ರಮ ಫಲ ನೀಡುತ್ತದೆ. ನಂಬರ್ 14, ಇತರರಿಗೆ ಸಹಾಯ ಮಾಡಿ. ಮಹಾನ್ ವ್ಯಕ್ತಿಗಳು ತಮ್ಮ ಯಶಸ್ಸನ್ನು ಮಾತ್ರ ನೋಡಲಿಲ್ಲ, ಇತರರ ಬೆಳವಣಿಗೆಯನ್ನು ನೋಡಿದರು. ನೀವು ಬೆಳೆಯುವಾಗ ಇತರರನ್ನು ಕೂಡ ಜೊತೆ ತೆಗೆದುಕೊಂಡು ಹೋಗಿ. ನಂಬರ್ 15, ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಗುರಿ ಇಲ್ಲದ ಜೀವನ ದಿಕ್ಕಿಲ್ಲದ ಹಡಗು. ಹೀಗೆ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಬರೆಯಿರಿ, ಅದಕ್ಕೆ ಕೆಲಸ ಮಾಡಿ. ಯಶಸ್ಸು ಯಾರಿಗಾದರೂ ಸಿಗುತ್ತದೆ, ಆದರೆ ಅದಕ್ಕೆ ಶ್ರಮ, ಶಿಸ್ತು, ಸಹನೆ ಮತ್ತು ನಂಬಿಕೆ ಬೇಕು. ಮಹಾನ್ ವ್ಯಕ್ತಿಗಳ ಜೀವನ ನಮಗೆ ಒಂದು ಸಂದೇಶ ಕೊಡುತ್ತವೆ. ನೀವು ಬಯಸಿದ ಜೀವನವನ್ನು ನೀವು ನಿರ್ಮಿಸಬಹುದು. ಇಂದು ನಿಮ್ಮ ಜೀವನವನ್ನು ಬದಲಾಯಿಸಲು ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಿ. ಕನಸು ಕಾಣಿ, ಶ್ರಮಿಸಿ, ನಂಬಿಕೆ ಇಡಿ, ಎಂದಿಗೂ ಹಿಂಜರಿಯಬೇಡಿ.